ಮಾರ್ಕೆಟ್ಗೆ ಹೋದ್ರು 3 ದಿನ ಇದ್ರೂ ಇದೇ ಥರ ಶೈನಿಂಗ್ ಇರುತ್ತೆ. ಎಲ್ಲ ಜನಗಳು ಏನು ಬಿಡ್ತೀರಾ, ಏನು ಹೊಡಿತೀರಾ, ಮದ್ದುಗಳು ಆಗಲಿ ಗೊಬ್ಬರ ಆಗಲಿ ಕೇಳ್ತಾರೆ. ಈ ಥರ ಶೈನಿಂಗ್ ಬರಬೇಕಂದ್ರೆ ಎಲ್ಲರೂ ಬಂದು ನಮ್ಮ ಲಾಟ್ ಹತ್ರ ನಿಂತ್ಕೊಂಡು ಆಕ್ಷನ್ ಆದಮೇಲೆ ಬಿಟ್ಟು ಹೋಗ್ತಾರೆ. ಅದುವರೆಗೂ ನಮ್ಮದು ಕಂಪ್ಲೀಟ್ ಆಗೋವರೆಗೂ ಯಾರೂ ಹೋಗ್ತಾ ಇಲ್ಲ. ಡೈಲಿ ಬಂದು ನಾವು 500 ಬಾಕ್ಸು ಕಟಿಂಗ್ ಮಾಡ್ತೀವಿ. ಅಲ್ಲಿಂದ ತರ್ತಾರೆ, ತಂದು ಇಲ್ಲಿಕ್ತಾರೆ. ಒಂದೊಂದು ಬಾಕ್ಸ್ ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ಕೊಂಡು ಸರ್ ಇವಾಗ ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಚೆನ್ನಾಗಿ ರೇಟ್ ಹೋಗಬೇಕು ಅಂದ್ರೂ, ತೂಕ ಬರಬೇಕಾದ್ರೂ ಒಂದು ಹಣ್ಣು ಹೊಡಿದಿರ ನೀಟಾಗಿ ಖುಷಿಯಾಗಿ ಹಾಕಿ ಕಳಿಸ್ತಾರೆ. ಕೆಲಸಗಾರರು ಅಂತಲ್ಲ, ನಮ್ಮ ಅಕ್ಕ ತಂಗಿ ಥರನೇ, ನಮ್ಮ ಅಮ್ಮ ಆಗ್ಬೋದು, ನಮ್ಮ ಚಿಕ್ಕಮ್ಮ ಆಗ್ಬೋದು, ಆ ಥರ ಕೆಲಸ ಮಾಡ್ತಾರೆ. ಕಾಯಿ ಹೊಡೆದೋಗಿರೋದಾಗಲಿ ಏನನ್ನ ಹುಳ ಬಿದ್ದಿರೋದಾಗಲಿ ನೀಟಾಗಿ ಗ್ರೇಡಿಂಗ್ ಮಾಡಿ ಕಳಿಸ್ತಾರೆ. ಅದರಿಂದನೂ ನಮಗೆ ತುಂಬ ಮಾರ್ಕೆಟಿಂಗು ಚೆನ್ನಾಗಿ ನಡೀತಾ ಇದೆ. ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ, ಶೈನಿಂಗ್ ಚೆನ್ನಾಗಿದೆ. ನಮಗೂ ಕ್ಲೀನ್ ಮಾಡೋದಕ್ಕೇನು ತೊಂದರೆ ಆಗ್ತಿಲ್ಲ, ನೀಟಾಗಿದೆ ಕಾಯಿ ಎಲ್ಲನೂ. ಮೆಡ್ರಾಸ್ಗೆ ಹಾಕ್ತೀವಿ ಮತ್ತು ಒಡ್ಡಲ್ಲಿಗೆ ಹಾಕ್ತೀವಿ. ಇದು ಒಡ್ಡಲ್ಲಿ NRS ಮಾರ್ಕೆಟ್ಗೆ ಹಾಕ್ತೀವಿ ಸರ್. ಇದು ಮಾರ್ಕೆಟಲ್ಲಿ ನಮ್ಮದೇ ಟಾಪ್ ರೇಟು. ಇದು JN ಟ್ರೇಡರ್ಸಿಂದ ತರ್ತೀನಿ ಅಂತ ಹೇಳ್ತೀನಿ. ಇದು ಅಗ್ರೋ ಲೇಸರು, ಅಗ್ರೋ ಸ್ಮೈಲು, ಇದು ಬಿಟ್ಟ ಮೇಲೆ ಈ ಥರ ಕ್ವಾಲಿಟಿ ನಮಗೆ ಕಾಣಿಸಿದ್ದು.